ದಿನ ತುಂಬಾನೇ ಜೋರಾಗಿ ಮಳೆ ಬರ್ತಾ ಇತ್ತು. ಮನೆಯ ಮೂವರು ಗಂಡು ಮಕ್ಕಳು ಸಹ ಕೂತ್ಕೊಂಡು ಮಾತಾಡ್ತಾ ಇದ್ರು. ಏನೇ ಹೇಳು, ಈ ಹೆಂಗಸೂರಂತೂ ಯಾವತ್ತೂ ಕೆಲಸನೇ ಮಾಡಲ್ಲ ಸರಿಯಾಗಿ. ಕಸ ಗುಡಿಸು ಅಂದರೆ ಕಸ ಎಲ್ಲ ಹಾಗಾಗೆ ಇರುತ್ತೆ. ಅಣ್ಣ, ನಿನಗೆ ಗೊತ್ತಾ, ಬೇರೆಯವ್ರ ಮನೆ ಹೆಂಗಸೂರೆಲ್ಲ ಟೀ ಅಂದರೆ ಟೀ ತಗೊಂಬಂದು ಕೊಡ್ತಾರೆ, ನೀರು ಅಂದರೆ ನೀರಂತ ಕೊಡ್ತಾರೆ. ಆದರೆ ನಮ್ಮನೆ ಹೆಣ್ಮಕ್ಳು ಎಷ್ಟು ಸರಿ ಕರೆದ್ರೂ ಬರೋದೇ ಇಲ್ಲ. ಹೌದು ಅಣ್ಣ, ಅಮ್ಮ ಅಷ್ಟೊಂದು ಸದ್ರ ಕೊಟ್ಟಿದ್ದಾರೆ ಸೊಸೆಂದ್ರಿಗೆ, ಅದಕ್ಕೆ ಅವ್ರಿಗೆ ನಮ್ಮ ಮೇಲೆ ಸ್ವಲ್ಪ ಕೂಡ ಭಯನೇ ಇಲ್ಲ. ಈ ಮಾತನ್ನು ಪಕ್ಕದ ರೂಮಿನಲ್ಲಿರುವ ಹೆಂಗಸರು ಸಹ ಕೇಳಿಸಿಕೊಂಡು ಅವರು ಮಾತಾಡುತ್ತಾರೆ. ಅಕ್ಕ, ನೋಡಿದ್ಯಾ, ನಾವೆಷ್ಟು ಕೆಲಸ ಮಾಡಿದ್ರು ಈ ಗಂಡಸೂರಿಗೆ ಅಷ್ಟೇ, ನಮ್ಮ ಕೆಲಸ ಅವ್ರಿಗೆ ಲೆಕ್ಕಕ್ಕೆ ಇಲ್ಲ ನೋಡ ಅಕ್ಕ. ಇವರು ಕೆಲ್ಸಕ್ಕೆ ಹೋಗಲ್ಲ, ಏನೂ ಇಲ್ಲ, ಮನೇಲಿರ್ತಾರೆ. ಗಂಡಸರಾಗ್ಬಿಟ್ಟು ಇವರು ದುಡಿಬೇಕು, ನಾವೆಲ್ಲ ಕೆಲಸ ಮಾಡ್ತೀವಿ, ಅದಕ್ಕೆ ಇವ್ರಿಗೆ ಸದ್ರ ಆಗಿದೆ. ನೀವಿಬ್ಬರು ಅವ್ರು ಹೇಳೋ ಮಾತನ್ನು ತಲೆಗೆ ಹಾಕ್ಕೊಬೇಡಿ. ಅತ್ತೆ ಇನ್ನೂ ಬಂದಿಲ್ಲ, ಇಷ್ಟು ರಾತ್ರಿ ಆಗಿದೆ, ಜೋರಾಗಿ ಮಳೆ ಬರ್ತಿದೆ. ಅತ್ತೆ ಎಲ್ಲಿದ್ದಾರೋ ಏನೋ, ಹೆಚ್ಚು ಕಮ್ಮಿ ಏನಾದರೂ ಆಯ್ತೋ ಏನೋ ಅಂತ ಭಯ ಆಗ್ತಿದೆ. ಹೌದು ಅಕ್ಕ, ಈ ನಮ್ಮ ಗಂಡಂದ್ರಿಗೆ ಕೇಳಿದ್ರೆ ಅವರಂತೂ ನಮ್ಮ ಸಹಾಯಕ್ಕೆ ಬರಲ್ಲ. ಇಷ್ಟು ರಾತ್ರಿ ಆಗಿದೆ, ಮಳೆಯಲ್ಲೆಲ್ಲಾದರೂ ಜಾರು ಬಿದ್ದರೋ ಏನೋ. ಬನ್ನಿ ಅಕ್ಕ, ನಾವು ಹೋಗ್ಬಿಟ್ಟು ಅಮ್ಮ ನೋಡ್ಕೋಣ. ಹಾಂ, ನಾನು ಬೆಡ್ಶೀಟ್ ತಗೊತೀನಿ, ಅಕ್ಕ ನೀನು ಛತ್ರಿ ತಗೋ, ಅಕ್ಕ ನೀನು ಲ್ಯಾಂಪನ್ನು ತಗೋ, ನಾವು ಮೂವರು ಹೋಗ್ಬಿಟ್ಟು ಅಮ್ಮನ ಹುಡ್ಕೊಂಡು ಬರೋಣ. ಹೌದು, ನಾವು ಅತ್ತೆನ ಆದಷ್ಟು ಬೇಗ ಹುಡುಕಬೇಕು. ಹೆಚ್ಚು ಕಮ್ಮಿ ಏನಾದರೂ ಆಯಿತೋ ಏನೋ, ಎಲ್ಲಿ ಇಷ್ಟು ಜೋರಾಗಿ ಮಳೆ ಬರ್ತಿದೆ. ನಡೀರಿ, ಮೂವರು ಹೋಗ್ಬಿಟ್ಟು ಬರೋಣ. ಹಾಗೆಂದು ಹೇಳಿ ಮೂವರು ಆ ಮಳೆಯಲ್ಲಿ ಅವರ ಅತ್ತೆಯನ್ನು ಹುಡುಕಿಕೊಂಡು ಹೋಗುತ್ತಾರೆ. ಇಷ್ಟು ರಾತ್ರಿ ಆಗಿದೆ, ಅತ್ತೆ ಇನ್ನೂ ಕಾಣಿಸ್ತಿಲ್ಲ. ಬನ್ನಿ, ನಾವಿನ್ನು ಆ ಕಡೆ ಸೈಡ್ ಹೋಗ್ಬಿಟ್ಟು ಹುಡ್ಕೋಣ. ಹಾಗೆಂದು ಹೇಳುತ್ತಾ ಮುಂದೆ ಸಾಗುತ್ತಾರೆ. ಅಕ್ಕ, ಏನೇ ಮಾಡೋದು, ಅತ್ತೆ ಅಂತೂ ಇಲ್ಲಿ ಬಿದ್ದಿದ್ದಾರೆ. ಎಲ್ಲೋ ಕಾಲುಗಳಿಗೆ ಬಿದ್ದಿರಬೇಕು, ತಲೆಗೆ ಬರೀ ಹೇಟಾಗಿದೆ. ಯಾರಾದರೂ ಕಳ್ಳರು ಬಂದ್ಬಿಟ್ಟು ಏನಾದರೂ ಮಾಡಿದ್ರಾ? ಹೌದು ಅಕ್ಕ, ಇವಾಗ ಏನು ಮಾಡೋದು? ನಮ್ಮ ಮನೆ ಗಂಡಸರಂತೂ ಇಷ್ಟು ರಾತ್ರಿಯಲ್ಲಿ ಮನೆ ಬಿಟ್ಟು ಆಚೆ ಬರೋದಿಲ್ಲ, ಅವ್ರು ಹಗಲತ್ತೂ ಬರೋದಿಲ್ಲ. ನಾವು ಅತ್ತೆನ ಮನೆಗೆ ಹೇಗೆ ಕರ್ಕೊಂಡು ಹೋಗೋದಕ್ಕ? ನೀವು ಮರ್ತೋದ್ರಾ, ನಾವು ಸಹ ಹೆಣ್ಮಕ್ಳು, ನಮ್ಮ ಕೈಯಲ್ಲಿ ಎಲ್ಲ ಸಹ ಆಗುತ್ತೆ. ಎಲ್ಲರೂ ಸೇರಿಕೊಂಡು ಒಂದೇ ಸರಿ ಅತ್ತೆನ ಎತ್ಕೊಂಡು ಮನೆಗೆ ಹೋಗೋಣ, ನಡೀರಿ. ಡಾಕ್ಟರ್, ಅಂಥ ಸೀರಿಯಸ್ ಅಂತ ವಿಷಯ ಏನೂ ಇಲ್ಲ ಅಲ್ವಾ? ಏನಾಯಿತು ಅಂತ ಹೇಳಿ ಡಾಕ್ಟರ್, ನಾವೇನು ಮಾಡಿದ್ರೆ ಅವ್ರು ಸರಿ ಹೋಗ್ತಾರೆ? ಅವ್ರಿಗೆ ಯಾವಾಗ ಪ್ರಜ್ಞೆ ಬರುತ್ತೆ ಡಾಕ್ಟರ್? ಏನೂ ಇಲ್ಲ, ನೀವು ಚಿಂತೆ ಮಾಡಬೇಕಾಗಿರೋಂಥದ್ದು ಏನೂ ಇಲ್ಲ. ನೀವು ಅವ್ರಿಗೆ ಚೆನ್ನಾಗಿ ಕೇರ್ ಮಾಡಿದ್ರೆ ಅವರು ಬೇಗನೆ ಸರಿ ಹೋಗ್ತಾರೆ. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಸರಿ ಹೋಗ್ತಾರೆ. ಇವಾಗ ಅವ್ರಿಗೆ ರೆಸ್ಟ್ ಬೇಕು. ನಾನಿನ್ನು ಬರ್ತೀನಿ. ಹಾಗೆಂದು ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟು ಹೋಗ್ತಾರೆ. ಅದಾದ ನಂತರ ಆ ಮನೆಯ ಮೂವರು ಗಂಡು ಮಕ್ಕಳು ಅಲ್ಲಿಗೆ ಬಂದು ಏನಾಯಿತು ಎಂದು ಕೇಳುತ್ತಾರೆ. ಅರೆ ನಯನ, ಅಮ್ಮನಿಗೆ ಏನಾಯಿತು? ಇಷ್ಟು ರಾತ್ರಿಯಲ್ಲಿ ಎಲ್ಲಿ ಸಿಕ್ಕಿದ್ರು ಅಮ್ಮ ನಿನಗೆ? ಅಮ್ಮನ ತಲೆಯಲ್ಲಿ ರಕ್ತ ಸಹ ಬಂದಿತ್ತು. ಡಾಕ್ಟರ್ ಏನಂದ್ರು? ನೋಡು ಅಣ್ಣಪ್ಪ, ನಿನಗೆ ಅಂತೂ ಅಮ್ಮನ ಬಗ್ಗೆ ಸ್ವಲ್ಪ ಕೂಡ ಚಿಂತೆ ಇಲ್ಲ. ಡಾಕ್ಟರ್ ಏನೂ ಅಂದಿಲ್ಲ. ಅಮ್ಮ ಜಾರು ಬಿದ್ದಿದ್ರು, ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ಹೇಳಿಬಿಟ್ಟು ಹೋಗಿದ್ದಾರೆ ಅಷ್ಟೇ. ಹಾಂ ಅಣ್ಣ, ನಿಮಗಂತೂ ಸ್ವಲ್ಪ ಕೂಡ ಅಮ್ಮನ ಬಗ್ಗೆ ಯೋಚನೆನೇ ಇಲ್ಲ. ಇಷ್ಟು ರಾತ್ರಿಯಲ್ಲಿ ಅಮ್ಮ ಇನ್ನೂ ಬಂದಿಲ್ಲ. ನೀವು ಹೋಗಿ ಅಮ್ಮನ ಹುಡುಕೂ ಇಲ್ಲ, ನಾವೇ ಹೋಗಿ ಹುಡ್ಕೊಂಡು ಬಂದ್ವಿ. ಮರುದಿನ ಬೆಳಗ್ಗೆ ಶಾರದಮ್ಮನಿಗೆ ಎಚ್ಚರವಾಗುತ್ತದೆ. ಆಕೆ ಕಣ್ಣನ್ನು ಬಿಟ್ಟು ಎದ್ದು ಕುಳಿತುಕೊಂಡು ಹೇಳುತ್ತಾಳೆ. ಅರೆ, ಇದೇನಿದು? ಎಲ್ಲಿದ್ದೀನಿ ನಾನು? ನನಗೊಂದು ಅರ್ಥ ಆಗ್ತಾ ಇಲ್ವೇ. ನಾನಿವಾಗ ಇಲ್ಲಿಗೆ ಬಂದೆ? ಅತ್ತೆ, ನಿಮ್ಗೇನು ನೆನಪಾಗ್ತಾ ಇಲ್ವಾ? ನಿನ್ನೆ ರಾತ್ರಿ ಜೋರಾಗಿ ಮಳೆ ಬರ್ತಾ ಇತ್ತು. ನೀವು ಆ ಮಳೆಯಲ್ಲಿ ಬಿದ್ದೋಗಿದ್ರಿ. ನಾವು ನಿಮ್ಮನ್ನ ಕರ್ಕೊಂಡು ಬಂದ್ವಿ ಅತ್ತೆ. ನಿಮ್ಗೇನು ನೆನಪಿಲ್ವಾ ಅತ್ತೆ? ಹಾಂ, ಹೌದು ಮಗಳೇ, ಇವಾಗ ನೆನಪಾಯಿತು. ಆ ಕಳ್ಳರು ನನ್ನ ಹಿಂದೆ ಬಿದ್ದಿದ್ರು, ಅದಕ್ಕೆ ನಾನು ಜಾರು ಬಿದ್ದೋಗ್ಬಿಟ್ಟಿದ್ದೆ. ನನ್ನ ಹತ್ರ ಇರೋದನ್ನೆಲ್ಲ ಕದ್ಕೊಂಡು ಹೊಲ್ಟೋಗ್ಬಿಟ್ರಮ್ಮ. ಅತ್ತೆ, ನಿಮಗೇನು ಪೆಟ್ಟಾಗಿಲ್ಲ ಅಲ್ವಾ? ನೆನ್ನೆ ರಾತ್ರಿ ನೀವಿನ್ನೂ ಬಂದಿರಲಿಲ್ಲ, ಮಳೆ ಜೋರಾಗಿ ಬರ್ತಾ ಇತ್ತು. ಅದಕ್ಕೆ ನಾವು ಮೂವರು ಹುಡ್ಕೊಂಡು ಬಂದ್ವಿ ನಿಮ್ಮನ್ನು. ಹ್ಞೂ ಸೊಸೇಂದ್ರ, ನಿಮ್ಮಂಥ ಸೊಸೇಂದ್ರ ಪಡೆದು ನಾನು ಪುಣ್ಯ ಮಾಡಿದ್ದೀನಿ. ನನ್ನ ಮೂವರು ಮಕ್ಕಳಂತೂ ನಾಲಾಯಕ್ಕು, ಏನಕ್ಕೂ ಯೂಸ್ ಇಲ್ಲ. ಅವರೊಂದು ಕೆಲಸಕ್ಕೂ ಹೋಗಲ್ಲ, ಏನೂ ಇಲ್ಲ. ನನ್ನ ಪ್ರಾಣ ಉಳಿಸಿದ್ದೀರಾ. ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಈ ಇಡೀ ನನ್ನ ಆಸ್ತಿನ ನನ್ನ ಮೂವರು ಸೊಸೇಂದ್ರಿಗೆ ಸಮಾನಾಗಿ ಹಂಚ್ತೀನಿ. ನನ್ನ ಮಕ್ಕಳಿಗೇನು ಕೊಡೋದಿಲ್ಲ ನಾನು. ಅಮ್ಮ, ತಪ್ಪಾಯ್ತಮ್ಮ, ಕ್ಷಮಿಸ್ಬಿಡಿ. ನಮಗೆ ಗೊತ್ತಿಲ್ಲ ಅಮ್ಮ. ನೀವು ನಮ್ಮ ಜೊತೆನೇ ಇರ್ತೀರ ಅಲ್ವಾ ಅಮ್ಮ? ಆಸ್ತಿ ಇಲ್ಲ ಅಂದರೂ ಪರವಾಗಿಲ್ಲ, ನೀವು ನನ್ನ ಜೊತೆ ಇರಿ ಅಮ್ಮ, ಅಷ್ಟೇ ಸಾಕಮ್ಮ ನಮಗೆ.
ದುಡ್ಕೊಂಡು ತಿನ್ನೋ ಯೋಗ್ಯತೆ ಇಲ್ಲ ನಿಮ್ಮ ಮೂವರ್ಗೂ. ಇನ್ಮೇಲೆ ನೀವೇ ದುಡೀರಿ. ನನ್ನ ಮೂವರು ಸೊಸೆನ ಕರ್ಕೊಂಡು ನಾನು ಬೇರೆ ಮನೆಗೆ ಹೋಗ್ತೀನಿ. ನಮ್ಮನ್ನು ಡಿಸ್ಟರ್ಬ್ ಮಾಡಬೇಡಿ ನೀವು. ಅತ್ತೆ, ನೀವು ಕರೆಕ್ಟಾಗಿ ಹೇಳಿದ್ರಿ. ನಾವು ಬೇರೆ ಮನೆ ಮಾಡ್ಕೊಳೋಣ. ಇವರು ಇಲ್ಲೇ ಇರಲಿ. ಅವಾಗಾದರೂ ಇವ್ರಿಗೆ ಗಂಡಸರು ಎಂಥ ಕೆಲಸ ಮಾಡಬೇಕು ಅಂತ ಬುದ್ಧಿಯಾದರೂ ಬರುತ್ತೆ. ನಾವು ಹೋಗೋಣ. ಹಾಗೆಂದು ಹೇಳಿ ಮನೆಯ ಎಲ್ಲ ಹೆಣ್ಣು ಮಕ್ಕಳು ಬೇರೆ ಮನೆ ಮಾಡಲು ಹೊರಟು ಹೋಗುತ್ತಾರೆ. ಅತ್ತೆ, ನಿಮಗೆ ಅನಿಸುತ್ತಾ ನಿಮ್ಮ ಮಕ್ಕಳು ಸರಿ ಹೋಗ್ತಾರೆ ಅಂತ? ನಾವು ಈ ಥರ ಬೇರೆ ಮನೆ ಮಾಡಿದ್ರೆ ಅವರು ಸರಿ ಹೋಗ್ತಾರೆ ಅಂತ ನಿಮ್ಗೆ ಹೇಗೆ ಅನಿಸುತ್ತೆ ಅತ್ತೆ? ಹೇಳಿ ಅತ್ತೆ, ನನಗೂ ಸ್ವಲ್ಪ ತಿಳ್ಕೊಬೇಕು. ಹ್ಞೂನಮ್ಮ, ಸರಿ ಹೋಗ್ತಾರೆ. ತಿನ್ನೋದಕ್ಕೆ ಬೇರೆ ಗತಿ ಇಲ್ಲ ಅಂದಾಗ ಇವ್ರ ಕಾಲನ ಬಿದ್ದು ಕೆಲಸ ಹುಡ್ಕೊಂಡು ಕೆಲಸ ಮಾಡಿ ಬುದ್ಧಿ ಬರುತ್ತೆ ಅವಾಗಾದರೂ. ಅದಕ್ಕೆ. ಹಾಂ ಅತ್ತೆ, ಇದಂತೂ ಸಖತ್ತು. ನಾವನ್ನ ಕೆಲಸ ಮಾಡಿ ಅವ್ರನ್ನ ಸಾಕ್ತಿದ್ವಿ. ಇವಾಗ ಯಾರೂ ಇಲ್ಲ ಅಂದಮೇಲೆ ಅವ್ರಿಗನ ಬುದ್ಧಿ ಬರುತ್ತೆ. ಅವ್ರ ಕಾಲ ಮೇಲೆ ನಿಂತ್ಕೊಂಡ್ರೆ ನಮ್ಗೆ ಇನ್ನೇನು ಬೇಕು ಹೇಳಿ ಅತ್ತೆ. ಸರಿ ಅತ್ತೆ, ಮನೇಲಿ ಸಾಮಾನುಗಳಿಲ್ಲ. ನಾವು ಈ ಮನೆಗೆ ಶಿಫ್ಟ್ ಆಗಿದ್ದೀವಿ. ನಾನು ಬೇಕಾಗಿರೋ ಸಾಮಾನೆಲ್ಲ ಮಾರ್ಕೆಟಿಂದ ತೊಗೊಂಬರ್ತೀನಿ. ಹಾಗೆಂದು ಹೇಳಿ ಕಾವ್ಯ ಮಾರ್ಕೆಟ್ಗೆ ಹೋಗುತ್ತಾಳೆ. ಮಾರ್ಕೆಟ್ನಲ್ಲಿ ಅನ್ನಪ್ಪನನ್ನು ನೋಡುತ್ತಾಳೆ. ನೋಡಿ ಹೋಗಿ ಕೇಳುತ್ತಾಳೆ. ಅರೆ ವಾವಣ್ಣ, ನೀವೇನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಸಮೋಸ, ಅದು ಕೂಡ. ಅಮ್ಮ ಹೇಳಿದ್ದು ಕರೆಕ್ಟು. ನಾವಿಲ್ಲ ಅಂದರೆ ನಿಮಗೆ ಬುದ್ಧಿ ಬರುತ್ತೆ ಅಂತ. ಸರಿ ಸರಿ, ಒಂದು ಪ್ಲೇಟ್ ಸಮೋಸ ಪಾರ್ಸಲ್ ಮಾಡಿಕೊಡಿ. ಹ್ಞೂನಮ್ಮ, ಅಮ್ಮ ಹೋದ್ಮೇಲೆ ನಮಗೂ ಬುದ್ಧಿ ಬಂದಿದ್ದು. ನಾವು ಸಹ ಕೆಲಸ ಮಾಡಬೇಕು ಅಂತ. ಹಾಗೆಂದು ಹೇಳಿ ಒಂದು ಪ್ಲೇಟ್ ಸಮೋಸವನ್ನು ಪಾರ್ಸಲ್ ಮಾಡಿಕೊಂಡು ಕಾವ್ಯ ಮನೆಗೆ ಹಿಂತಿರುಗುತ್ತಾಳೆ. ಅಕ್ಕ, ಅಮ್ಮ, ಪ್ರಿಯಾ, ನಿಮಗೆ ಗೊತ್ತಾ, ಇವತ್ತು ನಾನು ಮಾರ್ಕೆಟ್ನಲ್ಲಿ ಅನ್ನಪ್ಪ ಅಣ್ಣನ ನೋಡಿದೆ. ಆ ಅಣ್ಣ ಸಮೋಸ ಮಾಡ್ತಾ ಇತ್ತು. ಅಂತೂ ಇಂತೂ ಅವ್ರಿಗೂ ಸಹ ಬುದ್ಧಿ ಬಂತು. ನಾನು ಹೇಳಿದೆ ಅಲ್ವ ನಯನ, ನಿಮ್ಮ ಗಂಡಂದ್ರಿಗೆ ಸರಿಯಾಗಿ ಪಾಠ ಕಲಿಸಿದ್ರೆ ಎಲ್ಲರಿಗೂ ಬುದ್ಧಿ ಬರುತ್ತೆ. ಅದಕ್ಕೆ ನಾನು ಸಪ್ರೇಟ್ ಮನೆ ಮಾಡ್ಕೊಂಡಿದ್ದು. ಹೆಂಗಿದೆ ಅತ್ತೆ? ಈಗಾದರೂ ಅವರು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಲ್ವಾ, ಬುದ್ಧಿ ಬಂತು ಅಲ್ವಾ? ಇವಾಗಾದರೂ ಅವ್ರನ್ನ ಮನೆಗೆ ಕರೆಸೋಣ ಅತ್ತೆ. ಎಷ್ಟು ದಿನ ಅಂತ ಅವರು ದೂರ ಇರ್ತಾರೆ. ಅವ್ರಿಗೆ ಅವ್ರ ತಪ್ಪು ಅರಿವಾಗಿದೆ. ಹೌದಮ್ಮ, ಕರೆಸ್ತೀನಿ. ಆದರೆ ಅವ್ರಿಗೆ ಇನ್ನೂ ಸ್ವಲ್ಪ ಬುದ್ಧಿ ಬರಲಿ. ಎಲ್ಲನೂ ತಿಳುವಳಿಕೆ ಆದಮೇಲೆ ಅವರೇ ಬರಲಿ. ಆವಾಗ ನಾವು ಒಂದೇ ಮನೆ ಮತ್ತೆ ಮಾಡೋಣ. ಅಯ್ಯೋ ದೇವ್ರೆ, ಮೊದಲನೇ ಸರಿ ಕೆಲ್ಸಕ್ಕೆ ಹೋಗಿ ಇಡೀ ದಿನ ನಿಂತ್ಕೊಂಡು ನನ್ನ ಕಾಲೆಲ್ಲ ನೋವು ಬಂತು. ಅಣ್ಣ, ನೀನಾದರೂ ನಿಂತ್ಕೊಂಡಿದ್ದೆ, ಆದರೆ ನಾನು ಕಸ್ಟಮರ್ಸ್ ಕರೆದಾಗೆಲ್ಲ ಓಡೋಗ್ಬೇಕಾಗಿತ್ತು. ಮತ್ತು ಅಣ್ಣ, ನಾನು ಎಲ್ರಿಗೂ ನೀರು ಕೊಡ್ತಾ ಇದ್ದೆ, ಟೇಬಲ್ನೆಲ್ಲ ಸಾಫ್ ಮಾಡ್ತಾ ಇದ್ದೆ. ಕಷ್ಟಪಟ್ಟು ದುಡಿಯೋದಂದರೆ ಇದೆ ಅನಿಸುತ್ತೆ. ನಮಗೆ ಇವತ್ತು ಕಷ್ಟದ ಅರ್ಥ ಗೊತ್ತಾಯಿತು. ಹೌದು ಅಣ್ಣ, ಅಕ್ಕ, ಅಮ್ಮ, ಅತ್ತಿಗೆ ಅವರೆಲ್ಲ ಎಷ್ಟು ಕಷ್ಟ ಬೀಳ್ತಿದ್ರೋ ದಿನಾಲು. ಹಾಗೆಯೇ ಮೂವರು ಮಾತನಾಡಿಕೊಳ್ಳುತ್ತಾ ಮುಂದೆ ಸಾಗುತ್ತಾರೆ. ಅಷ್ಟರಲ್ಲಿಯೇ ಅಲ್ಲಿ ಊರಿನ ಕಳ್ಳ ಬರುತ್ತಾನೆ. ನಾನು ಯಾರಂತ ಗೊತ್ತಾ? ಈ ಊರಲ್ಲೇ ದೊಡ್ಡ ಕಳ್ಳ. ತೆಗಿರಿ, ಏನೇನೈತೆಲ್ಲ ತೆಗಿರಿ. ಕೊಟ್ಟಿಲ್ಲ ಅಂದರೆ ಚಾಕು ಚುಚ್ಚಿಬಿಡ್ತೀನಿ ಅಷ್ಟೇ. ಅಣ್ಣ, ಇವನು ಅದೇ ಕಳ್ಳ ಅನಿಸುತ್ತೆ ಅಣ್ಣ. ಅಮ್ಮಂದು ಎಲ್ಲನೂ ಕದ್ಕೊಂಡು ಹೋಗಿದ್ದ ಅವತ್ತು ಮಳೆ ಬರೋ ರಾತ್ರಿಯಲ್ಲಿ. ಅಣ್ಣ, ಇವನನ್ನು ಸುಮ್ಮನೆ ಬಿಡಬಾರ್ದು ಅಣ್ಣ. ಇವನೇ ಅಣ್ಣ. ಹಾಂ, ಹೌದು, ಇವನೇ ಆ ಕಳ್ಳ. ಇವತ್ತಂತೂ ನಮ್ಮ ಕೈಗೆ ಸಿಕ್ಕಾಕೊಂಡ. ನಮ್ಮ ಅಮ್ಮನ ಹತ್ರ ಇರೋ ದುಡ್ಡನ್ನೆಲ್ಲ ಕದ್ಕೊಂಬಂದ. ಕಷ್ಟಪಟ್ಟು ದುಡ್ದಿರೋ ದುಡ್ಡದ್ದು. ಇವತ್ತು ಬಿಡಬಾರ್ದು. ಹಾಗೆಂದು ಹೇಳಿ ಮೂವರು ಸಹ ಆ ಕಳ್ಳನನ್ನು ಹೊಡೆಯುತ್ತಾರೆ. ಆ ಕಳ್ಳ ಅಯ್ಯೋ ಬೇಡ ಅಮ್ಮ ಎಂದು ಕಿರಿಚಿ ಹೇಳುತ್ತಿರುತ್ತಾನೆ. ಆದರೂ ಸಹ ಮೂವರು ಜೋರಾಗಿ ಹೊಡೆಯುತ್ತಾರೆ. ಇದನ್ನು ನೋಡಿ ಅನಿಲ್ ಅವರ ಅಣ್ಣನ ಹತ್ರ ಹೇಳುತ್ತಾನೆ. ಅಣ್ಣ, ಇವನು ಸುಮ್ಮನೆ ಮೊಸಳೆ ಕಣ್ಣೀರಾಗ್ತಾವನೆ. ನಡೀರಿ ಅಣ್ಣ, ಇವನನ್ನ ಅಮ್ಮ ಹತ್ರ ಕರ್ಕೊಂಡು ಹೋಗೋಣ. ಆ ಕಳ್ಳನನ್ನು ಕರೆದುಕೊಂಡು ಅವರ ಅಮ್ಮನ ಗುಡಿಸಲ ಬಳಿ ಬರುತ್ತಾರೆ. ಅಮ್ಮ, ಹೊರಗಡೆ ಬನ್ನಿ ಹಾಗೆಂದು ಹೇಳಿದಾಗ ಶಾರದಮ್ಮ ಆ ಶಬ್ದಕ್ಕೆ ಹೊರಗಡೆ ಬಂದು ನೋಡುತ್ತಾಳೆ. ಇದೇ ಕಣ್ಣಿನಲ್ಲಿ ಬಂದು ಆ ಕಣ್ಣನನ್ನು ನೋಡಿ ಬೆರಗಾಗುತ್ತಾಳೆ. ಮಕ್ಕಳ, ಇವನೆಲ್ಲಿ ಸಿಕ್ಕದ ನಿಮಗೆ? ಇವನೇ ನನ್ನ ದುಡ್ಡನ್ನೆಲ್ಲ ಕಳ್ತನ ಮಾಡ್ಕೊಂಡು ಹೋಗಿದ್ದು. ಅವತ್ತು ದುಡ್ಡನ್ನು ಕಿತ್ಕೊಳಕ್ಕೆ ಹೋದ್ರೆ ನನ್ನನ್ನು ತಳ್ಳಿಬಿಟ್ಟ. ನಾನು ಜಾರಿ ಬಿದ್ದೋಗಿದ್ದು. ಹಾಂ ಅಮ್ಮ, ಗೊತ್ತಾಯಿತು. ಇವತ್ತು ನಮ್ಮನ್ನು ಸಹ ಲೂಟಿ ಮಾಡೋಕ್ಕೆ ಬಂದಿದ್ದ ಇವನನ್ನು ಹೀಗೆ ಬಿಡಬಾರ್ದು. ಅದಕ್ಕೆ ನಾನು ನಿಮ್ಮ ಹತ್ರ ಕರ್ಕೊಂಡ್ಬಂದೆ ಅಮ್ಮ. ನೀವೇ ಹೇಳಿ, ಇವನಿಗೆ ಎಂಥ ಶಿಕ್ಷೆ ಕೊಡಬೇಕು? ಹೌದು ಅಮ್ಮ, ಕಷ್ಟಪಟ್ಟು ದುಡ್ದಿರೋ ದುಡ್ಡು ನಮಗೂ ಸಹ ಅರ್ಥ ಆಗುತ್ತಮ್ಮ. ನಾವು ಸಹ ಕಷ್ಟಪಡ್ತಾ ಇದ್ದೀವಿ. ಎಷ್ಟು ಕಷ್ಟ ಅಂತ ಗೊತ್ತಾಯಿತು. ಈ ಕಳ್ಳನ್ನು ಸುಮ್ಮನೆ ಬಿಡಬಾರ್ದು ಅಮ್ಮ. ಅಂತೂ ಇಂತೂ ನಿಮಗೆ ಒಳ್ಳೆ ಬುದ್ಧಿ ಆದರೂ ಬಂತಲ್ವಾ, ಕಷ್ಟಪಟ್ಟವ್ರ ಬೆಲೆ ಏನು ಅಂತ. ಸರಿ, ಇವನನ್ನು ಪೊಲೀಸರಿಗೆ ಸರೆಂಡರ್ ಮಾಡಿ. ಪೊಲೀಸರಿಗೆ ಇವನ್ನ ತಲುಪಿಸು. ಅದಾದಮೇಲೆ ಮನೆಗೆ ವಾಪಸ್ ಬಂದುಬಿಡಿ, ಸರಿನಾ? ಅದಾದ ನಂತರ ಮರುದಿನದಿಂದ ಶಾರದಮ್ಮ ಮಕ್ಕಳು ಮತ್ತು ಸೊಸೆಯಂದಿರಿಗೆ ಒಂದು ಹೋಟೆಲನ್ನು ಹಾಕಿಕೊಂಡು ಕೊಡುತ್ತಾಳೆ.
ಅಮ್ಮ, ನಿಮ್ಮ ಕೈ ರುಚಿ ಅಂತೂ ಸಖತ್ತಾಗಿರುತ್ತೆ. ಈ ಐಡಿಯಾ ನೀವು ಮುಂಚೆನೇ ಹೇಳಿದಿದ್ರೆ ನಾವು ಇದಕ್ಕೆ ಮುಂಚೆನೇ ಹೋಟ್ಲ್ ಹಾಕಿ ತುಂಬ ಶ್ರೀಮಂತರಾಗ್ಬೋದಾಗಿತ್ತಲ್ವಾ ಅಮ್ಮ. ಇನ್ಮೇಲೆ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ. ಹಾಂ, ಹೌದು ಹೌದು. ನಾನಂತೂ ಅಮ್ಮ ಹತ್ರ ರುಚಿಯಾದ ಅಡುಗೆಗಳನ್ನು ಕಲ್ತ್ಕೊಂಡು ಡೈಲಿ ವೆರೈಟಿ ಅಡುಗೆಗಳನ್ನ ಮಾಡ್ತೀನಿ. ಇನ್ಮೇಲೆ ಇದೇ ನನ್ನ ಕೆಲಸ. ಫ್ಯಾಮಿಲಿ ಎಲ್ಲ ಜೊತೆಗೆ ದುಡಿದ್ರೇ ಆ ಕಷ್ಟದ ಅರ್ಥ ಏನಂತ ಗೊತ್ತಾಗೋದು. ಹೌದು ಅತ್ತಿಗೆ, ನೀವು ಸರಿಯಾಗಿ ಹೇಳಿದ್ರಿ. ನಾವು ಸಹ ಇನ್ಮೇಲೆ ಕಷ್ಟಪಟ್ಟು ದುಡಿಯೋಣ. ಇನ್ಮೇಲೆ ಏನೇನು ಐಟಮ್ ಬೇಕು ಸಿಟಿಯಿಂದ ನಾನೇ ಹೋಗ್ಬಿಟ್ಟು ತಗೊಂಡು ಬರ್ತೀನಿ. ಅಂತೂ ಇಂತೂ ದುಡಿದ್ರೇ ಜೀವನ ಅಂತ ನನ್ನ ಮಕ್ಕಳಿಗೆ ಅರ್ಥ ಆಯ್ತಲ್ವ. ನನಗದೇ ಸಾಕು. ಹಾಗೆಂದು ಹೇಳಿ ಇಡೀ ಪರಿವಾರ ಹೋಟೆಲನ್ನು ನಡೆಸುತ್ತಾರೆ. ದಿನಗಳು ಕಳೆದಂತೆ ಹೋಟೆಲ್ನನ್ನು ನಡೆಸಿದ ಹಣದಿಂದ ಮನೆಯವರು ಶ್ರೀಮಂತರಾಗುತ್ತಾರೆ. ಒಳ್ಳೆ ಮನೆಯನ್ನು ಕಟ್ಟುತ್ತಾರೆ. ಹಾಗೆ ಪರಿವಾರವೆಲ್ಲ ಸುಖವಾಗಿರುತ್ತದೆ. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರು ಬಳಸಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.